ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿರೋದ ಮಕ್ಕಳೇ, ಈ ಸಾಯಂಕಾಲದಲ್ಲಿ ಒಳ್ಳೆಯ ರೀತಿಯಲ್ಲಿ ಅದ್ಭುತವಾಗಿ ಕಾಪಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿರೋದ ಮಕ್ಕಳೇ, ದೇವರು ನಮ್ಮನ್ನು ಯಾವಾಗಲೂ ಪ್ರೀತಿಸುವರು ಆಗಿದ್ದಾರೆ. ಪ್ರೀತಿರೋದ ಮಕ್ಕಳೇ, ಈ ದಿನ ಸಾಯಂಕಾಲದಲ್ಲಿ ಒಂದು ಒಳ್ಳೆ ಟಾಪಿಕ್ ಹೇಳೋಕ್ಕೆ ಇಷ್ಟಪಡೋದಾಗಿದ್ದೇನೆ. ಈ ದಿನ ಏನಂದರೆ ಅಶುದ್ಧ ಮಾಡಿಕೊಳ್ಳಲಾರೆ ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ಏನಂತೆ ಅಶುದ್ಧ ಮಾಡಿಕೊಳ್ಳಲಾರೆ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ದಾನಿಯೇಲ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಅಲ್ಲಿ ಹೀಗೆ ಹೇಳ್ತಾರೆ, ದಾನಿಯೇಲನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ ಎಂದು ತೀರ್ಮಾನಿಸಿದನು. ಆಮೀನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ದಾನಿಯೇಲ ಜೀವಿತ ನೋಡೋದಾದರೆ ಆತ ಒಳ್ಳೆಯ ರೀತಿಯಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳ ವ್ಯಕ್ತಿಯಾಗಿದ್ದ. ಯೌವನಸ್ಥರಾಗಿದ್ದರೂ ಕೂಡ ದೇವರಲ್ಲಿ ಆಸಕ್ತಿ ಉಳ್ಳವರಾಗಿದ್ದರು. ರಾಜ ಏನು ಹೇಳಿದ್ರು ಕೂಡ ನಾವು ಮಾಡಲ್ಲ, ದೇವ್ರ ಚಿತ್ತ ಏನಿದೆ ಎಂಬುದಾಗಿ. ನೋಡಿ, ದಾನಿಯೇಲ ಎಂದರೆ ಕರ್ತನು ನೀತಿಯನ್ನು ನಡೆಸುವನು ಎಂದರ್ಥ. ದೊಡ್ಡ ಪ್ರವಾದಿಗಳಲ್ಲಿ ದಾನಿಯೇಲನು ಒಬ್ಬನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಪ್ರವಾದಿಯಾಗಿ ದೊಡ್ಡ ಪ್ರವಾದನೆ ಆಗಿದೆ ನಮ್ಮನ್ನು ನೋಡ್ತೀವಿ. ಮತ್ತೆ ರಾಜ್ಯ ವಂಶಕ್ಕೆ ಸೇರಿದವನು ನೆಬೂಕದ್ನೆಚ್ಚರನು ಯೆರೂಸಲೇಮಿನ ಮೇಲೆ ದಂಡೆತ್ತಿ ಬಂದಾಗ ಸೆರೆ ಹಿಡಿಯಲ್ಪಟ್ಟ ಬಾಬಿಲೋನ್ ಎಂಬಂತ ಒಂದು ರಾಜ್ಯ ದೇಶದಲ್ಲಿತ್ತು. ಪ್ರೀತಿಯ ಮಕ್ಕಳೇ, ಏನಂದರೆ ನೆಬೂಕದ್ನೆಚ್ಚರನು ಆತ ಹೇಳ್ತಾರೆ, ರಾಜನು ಹೇಳ್ತಾನೆ, ಬಾಬಿಲೋನ್ಗೆ ಕರೆಯಲ್ಪಟ್ಟನು. ಇವನ ಜೊತೆಯಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ 3 ಯೌವನಸ್ಥ ಮಕ್ಕಳು ಇವ್ರ ಜೊತೆ ಹೋಗ್ತಾರೆ. ಯಾರ ಜೊತೆ ಅಂದರೆ ದಾನಿಯೇಲ ಜೊತೆ. ಆತನು ಹೇಳ್ತಾರೆ, ನೋಡಿ, ಅವರು ಸಹ ಇದ್ರು, ಅಲ್ಲಿ ಅರಮನೆಯಲ್ಲಿ ಕೆಲಸ ಮಾಡಲು ನಿರ್ಮಿಸಿದರು. ಇವರು 3 ಜನ, ಇವ್ರು 4 ಜನ ಹೋಗ್ತಾರೆ ಇವರು ಅರಸನ ಮನೆಗೆ. ಅವರು ಅಲ್ಲೇ ಕೆಲಸ ಮಾಡಬೇಕು. ಹೇಳ್ತಾರೆ ದಾನಿಯೇಲ, ರಾಜನೇ, ನಾವೆಲ್ಲ ಮಾಡ್ತೀವಿ ಕೆಲಸ, ಆದರೆ ನಾವು ದೇವರು ಏನು ತಿನ್ಬೇಡೋ ಅದನ್ನೆಲ್ಲ ನಾವು ತಿನ್ನಲ್ಲ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಆತನ ಜೀವಿತ ನೋಡೋದಾದ್ರೆ ಅಶುದ್ಧ ಮಾಡಿಕೊಳ್ಳದೆ ವೈರಾಗ್ಯದಿಂದ ನಿಂತರು. ಈಗ ದಾನಿಯೇಲನ ಮೇಲಿಂದ ಅಭಿಷೇಕವನ್ನು, ಅವನ ಪರಿಶುದ್ಧತೆಯ ವೈರಾಗ್ಯವನ್ನು, ದಾನಿಯೇಲನ ಜೀವಿತವು ಜಯಕರವಾಗಿತ್ತು. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ತಪ್ಪು ಮಾಡಲ್ಲ. ನಾವು ಒಳ್ಳೆಯದನ್ನೇ, ಸಸ್ಯಾಹಾರಿನೇ ತಿಂತೀವಿ, ಮತ್ತೆ ಒಳ್ಳೆ ಸೊಪ್ಪು ಆ ಥರ ನಾವು ತಿಂತೀವಿ ಎಂಬುದಾಗಿ ದಾನಿಯೇಲ ಮತ್ತೆ ಶದ್ರಕ್, ಮೇಷಕ್ ಹೇಳ್ತಾರೆ. ಪ್ರೀತಿಯ ಮಕ್ಕಳೇ, ನಾನು 3 ಅಂಶ ಹೇಳಕ್ಕೆ ಇಷ್ಟಪಡೋದಾಗಿದ್ದೇನೆ. ಪ್ರೀತಿಯ ಮಕ್ಕಳೇ, ಮೊಟ್ಟ ಮೊದಲಾಗಿ ದಾನಿಯೇಲನು ಯೋಸೇಫನ ಇಬ್ಬರನ್ನು ನೋಡುವುದಾದ್ರೆ ಅಲ್ಲಿ ಹೇಳ್ತಾರೆ, ಯೋಸೇಫನ ಹಾಗೆ ದಾನಿಯೇಲ ಕೂಡ ಜೀವಿಸಿದ್ದನ್ನು ನೋಡ್ತೀವಿ. ದಾನಿಯೇಲನ ಮೇಲೆ ಪರಿಶುದ್ಧತೆಗಾಗಿ, ನಿಷ್ಕಲ್ಕವಾಗಿ ತನ್ನನ್ನು ಕಾಪಾಡಿಕೊಳ್ಳುವುದಕ್ಕಾಗಿ. ಅವ್ರ ಪ್ರೀತಿಯ ಮಕ್ಕಳೇ, ದಾನಿಯೇಲ ಕೂಡ ಒಂದು ದೇವರಲ್ಲಿ ಭಯಭಕ್ತಿಯಿಂದ ನಿಷ್ಕಲ್ಪವಾಗಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತಾರೆ 1ನೇ ಪೇತ್ರ 1ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ, ಏನಂದರೆ ನೋಡಿ, ಪರಲೋಕವಾಗಿದೆ ಎಂಬ ದರ್ಶನದೊಂದಿಗೆ ಅವರು ದಾಟಿ ಹೋದರು. ಅಪೊಸ್ತಲ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರು ಎಂದು ಬರೆಯುತ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಪವಿತ್ರ ಆತ್ಮನಿಂದ ಅವರು ಹೇಳ್ತಾರೆ. 2ನೇದಾಗಿ ಯೋಸೇಫನಲ್ಲಿಯೂ ದಾನಿಯೇಲನಲ್ಲಿಯೂ ಪರಿಶುದ್ಧತೆಯನ್ನು ಕುರಿತು ವೈರಾಗ್ಯವಿತ್ತು. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಯೋಸೇಫನ ಹಾಗೆ ದಾನಿಯೇಲನು ಕೂಡ ಇತ್ತೆಂಬುದಾಗಿ ನೋಡ್ತೀವಿ. ಕುರಿತ ವೈರಾಗ್ಯದಿಂತು ಅಶುದ್ಧವಾಗಿರುವುದೇ ಇಲ್ಲ ಎಂಬ ತೀರ್ಮಾನವಿತ್ತು. ಹೌದು ಪ್ರೀತಿಯ ಮಕ್ಕಳೇ, ನಾವು ಅಶುದ್ಧವಾಗಿರುವುದೇ, ನಾವು ದೇವರಲ್ಲಿ ವೈರಾಗ್ಯದಿಂದ ಇರ್ತೀವಿ ಎಂಬುದಾಗಿ ಹೇಳ್ತಾ ಇದ್ದರು. ನೋಡಿ, ಓಡಿ ಹೋದನು ದಾನಿಯೇಲನು ಸಹ ರಾಜನ ಭೋಜನ ಪದಾರ್ಥಗಳನ್ನು ತಿಂದು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬ ತೀರ್ಮಾನ ತಗೊಂಡ. ಹೌದು ಪ್ರೀತಿಯ ಮಕ್ಕಳೇ, ರಾಜ್ಯ ಏನ್ ಬೇಕಾದರೂ ಕುಡಿಬೋದು, ಏನ್ ಬೇಕಾದರೂ ತಿನ್ಬೋದು, ನಾನ್ ವೆಜ್ ಆಗಿರ್ಬೋದು, ಏನೇ ಆಗಿ ತಿಂದ್ರು ಆತ ನಾನು ತಿನ್ನಲ್ಲಪ್ಪ ಅಂತ ಒಂದು ತೀರ್ಮಾನ ಮಾಡ್ಕೊಂಡ ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ನೋಡಿ, 3ನೇದಾಗಿ ಯೇಸು ಕ್ರಿಸ್ತನಿದ್ದ ಕ್ಷಮಿಸುವ ಸ್ವಭಾವ ದಾನಿಯೇಲನಿಗೂ ಕೂಡ ಐತೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಇತರಿಗೆ ಯಾವ ರೀತಿಯಲ್ಲಿ ಕ್ಷಮಿಸಬೇಕೆಂಬಂತ ದಾನಿಯೇಲನು ಕೂಡ ಇದು ಏನು ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಫರೋನ ಸ್ವಪ್ನಗಳಿಗೆ, ಯೋಸೇಫನ ನೆಬೂಕದ್ನೆಚ್ಚರನ ಸ್ವಪ್ನಕ್ಕೆ ದಾನಿಯೇಲ ಅರ್ಥ ಮಾಡಿದ್ದಾನೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಯೋಸೇಫನ ಹಾಗೆ ದಾನಿಯೇಲ ಕೂಡ ಕನಸು ಹಾಗೆ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅದೇ ತರ ದಾನಿಯೇಲನು ಯೇಸು ಎಂಬುದಾಗಿ, ಯೇಸು ಹಾಗೆ ಎಂಬುದಾಗಿ, ದಾನಿಯೇಲನು ಯೋಸೇಫನನ್ನು ಹೋಲಿಸುವ ಹಾಗೆ ದಾನಿಯೇಲನಿಗೂ ಯೇಸು ಕ್ರಿಸ್ತನಿಗೂ ಅನೇಕ ಕಾರ್ಯಗಳಲ್ಲಿ
ಹೋಲಿಕೆಯಾಗಿದೆ ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಎರಡನೇದಾಗಿ ನೋಡೋದಾದ್ರೆ ನೋಡ್ತೀವಿ ಏನಂದ್ರೆ ದಾನಿಯೇಲ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 23ನೇ ವಚನ ಹೇಳ್ತದೆ. ಏನಂದ್ರೆ ನೋಡಿ, ದಾನಿಯೇಲನು ದೇವರಿಗೆ ಪ್ರಿಯನಾದ ಪುರುಷನಾಗಿದ್ದನು. ಹೌದು ಪ್ರೀತಿಯ ಮಕ್ಕಳೇ, ದೇವರಿಗೆ ಒಂದು ಒಳ್ಳೆಯ ಮಗನಾಗಿ ಕಾಣಿಸಿದ್ದೇನೆ ಎಂಬುದನ್ನು ನೋಡ್ತೀವಿ. ಕರ್ತನಾದ ಯೇಸು ಸಹ ತಂದೆಯಾದ ದೇವರಿಗೆ ಅತಿ ಪ್ರಿಯನಾದ ಮಗನಾಗಿದ್ದೇನೆ ಎಂಬುದಾಗಿ ಮತ್ತೇನು ಬರೆದ ಸುವಾರ್ತೆ 17:5ನೇ ವಾಕ್ಯ ಹೇಳ್ತದೆ. ದಾನಿಯೇಲನು ಯೆಹೂದ ಗೋತ್ರಕ್ಕೆ ಸೇರಿದನು. ದಾನಿಯೇಲ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 6ನೇ ವಾಕ್ಯ. ಯೇಸು ಕ್ರಿಸ್ತನು ಸಹ ಯಹೂದ್ಯ ವಂಶದಲ್ಲಿ ಹುಟ್ಟಿದವನು. ದಾನಿಯೇಲನಲ್ಲಿ ಅವನ ಶತ್ರುಗಳಿಗೆ ಯಾವ ತಪ್ಪನ್ನು ಕಂಡು ಹಿಡಿಯಲು ಆಗಲಿಲ್ಲ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಯಾವುದೇ ತಪ್ಪನ್ನು ಕಂಡು ಹಿಡಿಯಕ್ಕೆ ಆಗಲಿಲ್ಲ ಎಂಬುದನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಮತ್ತೆ ಹೇಳ್ತಾರೆ, ದಾನಿಯೇಲನು ಅವನಿಗೆ ಸಿಂಹ ಗವಿಯಲ್ಲಿ ಹಾಕ್ತಾರೆ. 6ನೇ ಅಧ್ಯಾಯದಲ್ಲಿ ಬರುವುದಾದರೆ ಪ್ರೀತಿಯ ಮಕ್ಕಳೇ, ಆತನಿಗೆ ಸಿಂಹ ಗವಿಯಲ್ಲಿ ಹಾಕ್ತಾರೆ. ಇವನೇನೋ ನನ್ನ ಮಾತು ಕೇಳ್ತಾ ಇಲ್ಲ ಎಂಬಂಥ ಕೋಪ ನೆಬೂಕದ್ನೆಚ್ಚರ್ ಅರಸನಿಗೆ ಕೋಪ ಬರುತ್ತೆ. ನಾವು ಮಾಡೋದಂಥ ಪದಾರ್ಥ ತಿಂತಲ್ಲ, ನಾನ್ ವೆಜ್ ಆಗಲಿ ಅಥವಾ ನಾವು ಕುಡಿಯುವಂಥ ಇದು ಅಶುದ್ಧ ಮಾಡ್ತಾ ಇಲ್ಲ ಎಂಬುದಾಗಿ ಆತನಿಗೆ ಕೋಪ ಬರುತ್ತೆ. ಸಿಪಾಯಿ ಹೇಳ್ತಾರೆ, ಅಪ್ಪ ರಾಜನೇ, ಇವರು ಏನು ತಿಂತಾ ಇಲ್ಲ, ಇವರು ಬರೀ ನನ್ನ ದೇವ್ರು ಯಾವ್ದು ಕೊಡ್ತಾರೋ ಅದು ಮಾತ್ರ ತಿಂತೀವಿ ಎಂಬುದಾಗಿ ನಮಗೆ ಇದು ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಆ ಅರಸನಿಗೆ ರಾಜನಿಗೆ ಬಹಳ ಕೋಪದಿಂದ ಆತನಿಗೆ ಸಿಂಹ ಗವಿಯಲ್ಲಿ ಹಾಕ್ತಾರೆ. ಆತ ದಾನಿಯೇಲ ಭಯಪಡದೆ ನಂಬಿಕೆಯಿಂದ ಹೇಳ್ತಾರೆ. ಏನಂದ್ರೆ ನೋಡಿ, ಯೇಸುವಿನ ಶರೀರವನ್ನು ಸಹ ಒಂದು ಸಮಾಧಿಯಲ್ಲಿಟ್ಟರು. ಸಮಾಧಿಯ ಬಾಗಿಲಿಗೂ ಕಲ್ಲನ್ನು ಇಟ್ಟಿದ್ದರು. ಅದರ ಮೇಲೆ ರೋಮ್ ಸರ್ಕಾರದ ಮುದ್ರೆ ಹಾಕಲ್ಪಟ್ಟಿದ್ದು. ಮತ್ತೆ ಬರೆದ ಸುವಾರ್ತೆ 27:66 ಹೇಳುತ್ತದೆ, ಸಿಂಹಗಳ ಗವಿಯಿಂದ ದಾನಿಯೇಲನು 3 ದಿನ ಬೆಳಗ್ಗೆಯಿಂದ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ದಾನಿಯೇಲನು ಕೂಡ ಬೆಳಗ್ಗೆಯಿಂದ ದೇವ್ರು ಯಾವ ಥರ ಅದು ಸಮಯದ ಒಳಗಡೆ ಇದ್ರು, ಅದೇ ಥರ ಈ ದಾನಿಯೇಲನು ಕೂಡ ಸಿಂಹದ ಒಳಗಡೆ ಇದ್ರು. ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ನಾವು ಯಾವುದೋ ಒಂದು ಗವಿಯಲ್ಲಿದ್ದರೆ ಯಾವ ಥರ ಭಯ ಆಗುತ್ತೆ, ಊಟ ಇಲ್ಲದೆ ನಿದ್ರೆ ಇಲ್ಲದೆ. ಅದೇ ಥರ ದಾನಿಯೇಲನ ಜೀವಿತ ಭಯಪಡದೆ ದೇವರೇ ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೇನೆ ಎಂಬುದಾಗಿ 3 ಹೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದ ಅನ್ನೋದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಆತ ಸಮಯನ ಕಳೆಯಲಿಲ್ಲ, ದೇವರಲ್ಲಿ ನಂಬಿಕೆಯಿಂದ ಜೀವಿಸಿದ್ದೇನೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಆತ ಯಾರೇನು ಹೇಳಿದ್ರು ಕೂಡ ಮಾತುಗಳು ಅಡಗಿವೆ. ಮತ್ತೆ ಹೇಳ್ತಾರೆ, 3ನೇದಾಗಿ ಹೆಸರು ಬದಲಾಯಿಸಬೇಕೆ ಎಂಬುದಾಗಿ. ದಾನಿಯೇಲನು ಅರಸನಾದ ನೆಬೂಕದ್ನೆಚ್ಚರನ ಮುಂದೆ ನಿಲ್ಲುವಾಗ 16 ಅಥವಾ 17 ವರ್ಷವಾಗಿತ್ತು ಎಂಬುದಾಗಿ ನೋಡ್ತೀವಿ. ನೆಬೂಕದ್ನೆಚ್ಚರನು ಕರ್ತನು ಒಳ್ಳೆಯದನ್ನು ಮಾಡುವನು ಎಂದ ದಾನಿಯೇಲನ ಹೆಸರನ್ನು ಕೇಳಿ ಗೇಲಿ ಮಾಡಿದರು. ದೇವರೇ ಇವರು ಗೇಲಿ ಮಾಡ್ತಾ ಇದ್ರು, ಆದರೂ ಕೂಡ ದಾನಿಯೇಲ ಭಯಪಡಲಿಲ್ಲ, ದೇವರಲ್ಲಿ ನಂಬಿಕೆಯಿಂದ ಜೀವಿಸಿದ್ದೇನೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತಾರೆ ನೋಡಿ, ಲೂಕನ ಬರೆದ ಸುವಾರ್ತೆ 24:1 ಹೇಳ್ತಾನೆ, 3ನೇ ದಿನದಲ್ಲಿ ಎದ್ದು ಬಂದು ಪುನರುತ್ಥಾನದ ಮುಂದೆ ಎದ್ದು ಬಂದನು. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಯೇಸು ಸ್ವಾಮಿ 3 ದಿನದಲ್ಲಿ ಎದ್ದು ಬಂದಿದ್ದಾರೆ ಎಂಬುದನ್ನು ನೋಡ್ತೀವಿ. ಅದೇ ತರ ನೋಡುವುದಾದ್ರೆ ಆತನ ಹೆಸರು ಬದಲಾಯಿಸಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಂಡು ಇವನಿಗೆ ದಾನಿಯೇಲ ಬರದಲ್ಲಿ ಬೇರೆ ಏನಾದರೂ ಇಡಬೇಕಂತ ಅವರು ಆಚರಣೆ ಮಾಡಿದರು. ಆದರೆ ಬಾಳನ ದೇವತೆ ಇವನನ್ನು ಕಾಪಾಡು ಎಂದರ್ಥ. ಆದರೆ ಆ ಅರಸನು ಇಟ್ಟ ಹೆಸರಿನಿಂದ ಅವನು ಯಾರು ಕರೆಯಲಿಲ್ಲ. ಆಮೆನ್. ಹೌದು ಪ್ರೀತಿಯ ಮಕ್ಕಳು, ದಾನಿಯೇಲನು ಸಿಂಹಗಳ ಗವಿಯಲ್ಲಿ ಹಾಕಿದಾಗ ದಾನಿಯೇಲ ರಾಜನು ಗವಿಯ ಬಾಗಿಲಿಗೆ ಬಂದು ಬೆಲ್ತೆಶಚ್ಚರನೇ ಎಂದು ಕರೆಯಲಿಲ್ಲ, ಜೀವವುಳ್ಳ ದೇವರ ದಾಸನೇ ದಾನಿಯೇಲನು ಎಂದೇ ಕರೆದು ಕರ್ತನು ನಿಮ್ಮ ಹೆಸರನ್ನು ಕುರಿತು ಆರೈಕೆಯಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳು, ಯೆಶಾಯ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ ನೋಡಿ, ಜನಾಂಗಗಳು ನಿಮ್ಮ ಬೆಳಕಿಗೆ ನೆರವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಆಮೆನ್. ಹೌದು ಪ್ರೀತಿಯ ಮಕ್ಕಳಿಗೆ, ಅವನು ಎಷ್ಟು ಇದ್ದರೂ ಕೂಡ 3 ಹೊತ್ತು ಹಗಲು ಪ್ರಾರ್ಥನೆ ಮಾಡುವಾಗ ಆ ಸಿಂಹನ ಮುಚ್ಚಿದರೆ ನಾವು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಆ ಸಿಂಹ ಹಸುವಿಂದ ಯಾರಿಗಪ್ಪ ನುಂಗ್ಲಿ, ಇವನಿಗೆ ಹೇಗಾದ್ರೂ ಮಾಡಿ ತಿನ್ನಬೇಕೆಂಬಂಥ ಸಿಂಹಗಳಿದ್ದು. ಆದರೆ ಆತ ಬಂದು ನೋಡ್ತಾನೆ, ಸಿಪಾಯಿ ಯಾರೇ ಅವನು ಇದನ್ನೇ ಇಲ್ಲ ಅನ್ನೋದಾಗಿ. ಆದರೆ ಕೊನೆಯಲ್ಲಿ ರಾಜ್ಯ ಬಂದು ನಿನ್ನ ದೇವರು ಒಳ್ಳೆಯವರು ಇದ್ದಾರೆ, ನಿನ್ನ ದೇವರು ಅದ್ಭುತವಾಗಿದ್ದಾರೆ ಎಂಬುದಾಗಿ ಆಶ್ರಯ ಬರುತ್ತೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ಮಾಡಬಾರದ ತಪ್ಪುಗಳಲ್ಲಿ ನಾವು ಜೀವಿಸದೆ, ದೇವರೇ ನಾನು ಕೂಡ ಅಶುದ್ಧವಾಗಿ ಮಾಡದೆ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡು. ದಾನಿಯೇಲನ ಹಾಗೆ ನಾನು ಕೂಡ ಭಕ್ತಿ ವೈರಾಗ್ಯದಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದರೆ ಪ್ರೀತಿ ದೇವ ಮಕ್ಕಳೇ, ಶದ್ರಕ ಮೇಷಕನ ದೇವರನ್ನು
ಯಾವ ರೀತಿಯಲ್ಲಿ ಕಾಪಾಡಿದರೋ ಇಂದು ನಮಗೂ ಕೂಡ ಕಾಪಾಡುವಂತಹ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ ಪರಿಶೋಧನೆ ಪ್ರೀತಿಗಳು ದೇವರೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಈ ಸಾಯಂಕಾಲದಲ್ಲಿ ಸ್ವಾಮಿ ನೀನು ಒಳ್ಳೆ ಕೊಟ್ಟಿದೆ, ಅಶುದ್ಧವಾದ ಮಾಡದೆ ದೇವರೇ ನಿನ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಭಕ್ತಿಯಿಂದ ಬೇರೆಗಿಂದ ದಾನಿಯಲ್ಲಿ ಯಾವ ರೀತಿಯಲ್ಲಿ ಜೀವಿಸಿದರೋ ಅದೇ ಥರ ಅಪ್ಪ ಈ ವಿಡಿಯೋ ಯಾರು ನೋಡ್ತಾರೋ ಅವರು ಕೂಡ ಆ ಮಕ್ಕಳನ್ನು ಆಶೀರ್ವಿಸು, ಒಳ್ಳೆ ರೀತಿಯಲ್ಲಿ ನಿನ್ನಲ್ಲಿ ಉಲ್ಲಾಸದಿಂದ ಭಕ್ತಿಯಿಂದ ಜೀವಿಸುವಂತೆ ಸಾಂಗಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿ ದೇವರೇ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತಾನೆ ಜೀವ ತಂದೆ ಆಮೇನ್.